ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು ಮಿಥುನ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಹೊಸ ವರ್ಷದಲ್ಲಿ ನಾವು ಇಂಗ್ಲೀಷಲ್ಲಿ ಜೆಮಿನಿ ಅಂತ ಹೇಳ್ತಿರ್ತೀವಲ್ಲ, ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಅಧಿಪತಿಯಾಗಿರುವಂತಹ ಈ ರಾಶಿಯವರಿಗೆ ಏಪ್ರಿಲ್ ಮಾಸ 19ನೇ ತಾರೀಕುವರೆಗೂ ಕೂಡ ಒಂಥರ ಕುಬೇರ ಯೋಗ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗ ನಿರ್ಮಾಣವಾಗ್ತಾರೆ. ಯಾಕಂದರೆ ಪಂಚಮ ವ್ಯಯಾಧಿಪತಿ ಆಗಿರುವಂತಹ ಮಿಥುನ ರಾಶಿಗೆ ಶುಕ್ರ ಇವರು ಮುಖ್ಯವಾಗಿ ಒಂದು ರೀತಿ ಲಾಭಸ್ಥಾನದಲ್ಲಿ ಏಕಾದಶ ಸ್ಥಾನದಲ್ಲಿ ಇದ್ದು ಇವರಿಗೆ ಅದ್ಭುತ ರೀತಿಯಲ್ಲಿ ಒಂದು ರೀತಿ ಕುಬೇರ ಯೋಗವನ್ನು ನೀಡ್ತಾ ಇರ್ತಾರೆ. ಅಂದರೆ ಪಂಚಮ ವ್ಯಯಾಧಿಪತಿ ಆಗಿರುವಂತಹ ಶುಕ್ರ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭಕಾರಕನಾಗಿ ಇವರಿಗೆ ಮತ್ತಷ್ಟು ಶುಭ ಫಲಗಳು ಕೊಡ್ತಾರೆ. ಯಾಕಂದರೆ ಲಗ್ನದಲ್ಲೇ ಈಗ ರುಜು ಮಾರ್ಗದಲ್ಲಿ ಗುರು ಸಂಚಾರ ಅಂದರೆ ಶುಭಗ್ರಹ. ಅಲ್ಲಿ ನೋಡಿ, ಲಗ್ನದಲ್ಲೇ ಗುರು, ಲಾಭಸ್ಥಾನದಲ್ಲಿ ಶುಕ್ರ, ಒಂದು ರೀತಿ 19ನೇ ತಾರೀಕುವರೆಗೂ ಕೂಡ ಲಾಭಸ್ಥಾನದಲ್ಲಿರುವಂತಹ ಶುಕ್ರ ಒಂದು ಅದ್ಭುತವಾಗಿರುವಂತಹ ಮಹಾ ಕುಬೇರ ಯೋಗವನ್ನು ಏಪ್ರಿಲ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ನೀಡ್ತಾ ಇದ್ದಾರೆ. ರಾಶಿಯಲ್ಲೇ ದೇವಗುರು ಬೃಹಸ್ಪತಿಯವರ ಸಂಚಾರ, ಅದು ನೇರವಾಗಿ ರುಜು ಮಾರ್ಗದಲ್ಲಿ ಸಂಚಾರ, ಉದ್ಯೋಗ ಅವಕಾಶಗಳು ಬರುತ್ತೆ. ಉದ್ಯೋಗ ವಿಧವಾಗಿರೋದಕ್ಕಂದರೆ ರಾಶ್ಯಾಧಿಪತಿ ದಶಮಾಧಿಪತಿ ಗುರು ಆಗಿರೋದ್ರಿಂದ ಹೊಸದಾಗಿ ಉದ್ಯೋಗ ಅವಕಾಶಗಳು ಪಡೆಯೋದಕ್ಕೆ, ಆದ್ರೂ ಉದ್ಯೋಗ ವಿಷಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಇದ್ರೂ ಕೂಡ ಹಣಕಾಸಿನ ವಿಷಯಗಳಲ್ಲಿ ತುಂಬ ಅದ್ಭುತವಾಗಿರುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋ ರೀತಿಯಲ್ಲಿ ನಿಮ್ಮ ಕಷ್ಟಕ್ಕೆ ಹಾರ್ಡ್ ವರ್ಕ್ಗೆ ತಕ್ಕ ರಿಸಲ್ಟ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಏನಪ್ಪ ಅಂದರೆ, ಈ ಗುರು ಶುಕ್ರ ಅನುಕೂಲವಾಗಿದ್ದಾರೆ. ತೃತೀಯ ಸ್ಥಾನದಲ್ಲಿ ಧೈರ್ಯ ಪರಾಕ್ರಮದ ಸ್ಥಾನದಲ್ಲಿರುವಂಥ ಕೇತು ಚಿತ್ರ ವಿಚಿತ್ರವಾಗಿ ನಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತಾ ಇರುತ್ತೆ. ಏನಿದು ಕನಸ ನಿಜಾನ, ಕನಸ ನನಸ ಅನ್ನೋ ರೀತಿಯಲ್ಲಿ ನೋಡ್ಕೋಬೇಕು. ಆ ರೀತಿಯಲ್ಲಿ ಕೆಲವೊಂದು ವಿಷಯಗಳು, ಕೆಲವೊಂದು ಸಮಸ್ಯೆಗಳು ಬಗೆಹರಿತಾ ಇರುತ್ತೆ. ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಆಗಿರುವಂತಹ ಬುಧ ಭಾಗ್ಯಸ್ಥಾನದಲ್ಲಿ ರಾಹುವಿನ ಜೊತೆ ಇರೋದರಿಂದ ಈ ಸಂದರ್ಭದಲ್ಲಿ ವಿದ್ಯೆ ವಿಷಯದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ದೂರ ಪ್ರಾಂತಗಳಿಗೆ ಹೋಗುವಂಥ ಅವಕಾಶಗಳು ಬರಬಹುದು. ಉದ್ಯೋಗ ವಿಷಯಗಳಿಗೋಸ್ಕರ ದೂರ ಪ್ರಾಂತಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಸಿಗಬಹುದು. ಅಥವಾ ನಿಮ್ಮ ತಂದೆ ಸ್ಥಾನದಲ್ಲಿರುವಂತಹ ಹಿರಿಯರು ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇರುವಂತಹ ವೃತ್ತಿಗಳನ್ನು ನೀವು ಕೈ ಹಿಡಿದು ಅವ್ರು ಮಾಡ್ತಾ ಇರುವಂತಹ ಬಿಸ್ನೆಸ್ ವಿಷಯಗಳ ಮುಖಾಂತರ ಪ್ರಯಾಣಗಳು ಮಾಡುವಂತಹ ಗೋಚಾರ ಅನ್ನೋದು ಇರುತ್ತೆ. ಅಂದರೆ ಹೇಳಿದ್ದೀನಲ್ಲ, 19ನೇ ತಾರೀಕುವರೆಗೂ ಶುಕ್ರ ಲಾಭಸ್ಥಾನದಲ್ಲಿ ಒಂದು ಯೋಗ. ಈ ಲಾಭಸ್ಥಾನದಲ್ಲಿ ಶುಕ್ರ ಇರೋದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕನಸುಗಳು ಈಡೇರಿಸ್ಕೊಳ್ಳುವಂತಹ ಸಮಯ. ಯಾವುದಾದ್ರೂ ಒಂದು ಉತ್ತಮ ರೀತಿಯಲ್ಲಿ ಪ್ರಯತ್ನವನ್ನು ಆರಂಭ ಮಾಡಿ ಅದರಿಂದ ಲಾಭಗಳನ್ನು ಪಡೆಯುವಂತಹ ಸಮಯ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮಲ್ಲಿರುವಂತಹ ಸ್ಕಿಲ್, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ, ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಇವೆಲ್ಲದರಿಂದ ಕೂಡ ಜನಾದರಣೆ ಅಥವಾ ನೀವು ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗ ಪ್ರದೇಶಗಳಲ್ಲಿ ನಿಮ್ಮದೇ ಆದಂತಹ ಒಂದು ವಿನೂತನವಾಗಿರುವಂತಹ ಯುನೀಕ್ ಐಡೆಂಟಿಟಿಯನ್ನು ನೀವು ಪಡ್ಕೊಳ್ಳೋದಕ್ಕೆ, ಉತ್ತಮ ಪ್ರಶಂಸೆಗಳನ್ನು ಪಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾಗಿರುವಂತಹ ಯೋಗದ ಕಾಲ ಮಿಥುನ ರಾಶಿಯವರಿಗೆ ಅಂತಾನು ಹೇಳ್ಬೋದು. ಪಂಚಮಾಧಿಪತಿ ವ್ಯಯಾಧಿಪತಿ ಶುಕ್ರ ಅಲ್ವಾ. ಸೊ ಆ ಲಾಭಸ್ಥಾನದಲ್ಲಿರೋದ್ರಿಂದ ಇಷ್ಟೋ ದಿನಗಳ ಕಾಲ ಸಂತಾನಕ್ಕೋಸ್ಕರ ಏನಾದರೂ ಮಾಡಬೇಕು. ಈಗ ಹೆಣ್ಮಕ್ಳು ಆಲ್ಮೋಸ್ಟ್ ಆಗಿ ಅವರಿಗೆ ಹೆಣ್ಮಗು ಸಂತಾನ ಇದ್ದರೆ ತುಂಬ ದಿನಗಳಿಂದ ಏನಾದರೂ ಒಂದು ಸ್ವರ್ಣಾಭರಣ ಮಾಡಿಸೋಣ ಮಕ್ಕಳಿಗೆ, ಅಥವಾ ತುಂಬ ದಿನಗಳಿಂದ ಮಗನ ಹೆಸರ ಮೇಲೆ ಏನಾದರೂ ಒಂದು ಪ್ರಾಪರ್ಟಿ ಮಾಡೋಣ, ಮಗನ ಹೆಸರ ಮೇಲೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಣ. ಈ ರೀತಿ ಸಂತಾನಕ್ಕೋಸ್ಕರ ತುಂಬ ದಿನಗಳಿಂದ ಏನಾದರೂ ಅವರ ಅಭಿವೃದ್ಧಿಗೋಸ್ಕರ ಮಾಡೋಣ ಅನ್ನುವಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಈ ಸಮಯವು ಅತ್ಯಂತ ಅದ್ಭುತ ಯೋಗಕಾರಕವಾಗಿರುತ್ತೆ. ಇದು ಸ್ವರ್ಣಾಭರಣಗಳಾಗಿರಬಹುದು ಅಥವಾ ಕೆಲವೊಂದು ಬೆಲೆ ಬಾಳುವಂತಹ ವಸ್ತುಗಳಾಗಿರಬಹುದು. ಅವರ ಭವಿಷ್ಯಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಸಂತಾನಕ್ಕೆ ಅವರ ಸಂಕ್ಷೇಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಕೆಲವೊಂದು ಪ್ರಯತ್ನಗಳನ್ನೋದು ಮಾಡೋದು ಆರಂಭ ಮಾಡ್ತೀರಾ.
ಇನ್ನು ಮುಖ್ಯವಾಗಿ ನಿಮ್ಮ ಟ್ಯಾಲೆಂಟ್ ಬೇಸ್ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಇನೋವೇಟಿವ್ ಸ್ಕಿಲ್ಸ್ನ ಬೇಸ್ ಮಾಡಿಕೊಂಡು ಆದಾಯವನ್ನು ಗಳಿಸಬೇಕು ಅಂತ ಮಾಡುವಂತಹ ಪ್ರಯತ್ನಗಳು. ಯಾಕಂದರೆ ಪಂಚಮ ಸ್ಥಾನ ಸಂತಾನ ಸ್ಥಾನವೂ ಹೌದು, ಕ್ರಿಯೇಟಿವಿಟಿ ಸ್ಥಾನವೂ ಹೌದು, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನವೂ ಹೌದು ಆಗಿರೋದ್ರಿಂದ ನಿಮ್ಮ ಟ್ಯಾಲೆಂಟ್ನೇ ಆಧಾರ ಮಾಡಿಕೊಂಡು ಆ ಟ್ಯಾಲೆಂಟಿಂದ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಯಿಂದ ಏನಾದರೂ ಆದಾಯ ಮಾರ್ಗಗಳನ್ನು ಹುಡ್ಕೊಳ್ಳೋದಕ್ಕೂ ಕೂಡ ಇದೊಂದು ರೀತಿ ಅದ್ಭುತ ರೀತಿಯಾಗಿರುವಂತಹ ಸಮಯ ಅಂತಲೂ ಹೇಳಬಹುದು. ಇನ್ನು ಅದರಲ್ಲೂ ಕೂಡ ಸ್ತ್ರೀಯರಿಗೆ ಅದ್ಭುತವಾಗಿರುತ್ತೆ. ಯಾಕಂದರೆ ಕೆಲವೊಂದು ಈ ಬೊಟಿಕ್ಸ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಅಥವಾ ಎಂಬ್ರಾಯ್ಡ್ರಿ ಆಗಿರ್ಬೋದು, ಅಥವಾ ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡಿಕೊಂಡು ಅವರು ಆದಾಯ ಮಾರ್ಗಗಳನ್ನು ನೋಡ್ಕೊಳ್ಳೋದಕ್ಕೆ ಸ್ತ್ರೀಯರಿಗೆ ಅತ್ಯಂತ ಅನುಕೂಲವಾಗಿ ಮಿಥುನ ರಾಶಿಯವರಿಗೆ ಇರುತ್ತೆ. ಅದು ಕೂಡ ಸಿನಿಮಾ ಆಗಿರ್ಬೋದು, ಟಿ ವಿ, ಸೋಷಿಯಲ್ ಮೀಡಿಯಾ, ಈ ಕಲಾಕ್ಷೇತ್ರದಲ್ಲಿ ನೃತ್ಯ, ಸಂಗೀತ ಇತ್ಯಾದಿ ವಿಷಯದ ಯಾವುದೇ ಕ್ಷೇತ್ರ ತಗೊಂಡು ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅವರ ಪ್ರತಿಭೆಯಿಂದ ಸೃಜನಶೀಲತೆಯಿಂದ ಮತ್ತಷ್ಟು ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿರುವಂತಹ ಈ ಟ್ಯಾಲೆಂಟ್ಗೆ ತಕ್ಕ, ಪ್ರತಿಭೆಗೆ ತಕ್ಕ ಗುರುತಿಸುವಿಕೆ ಅನ್ನೋದು ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಪಂಚಮ ಸ್ಥಾನ ಅಲ್ವಾ, ಶುಕ್ರ ಲಾಭಸ್ಥಾನದಲ್ಲಿದ್ದಾರೆ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ. ಈ ಪುರುಷರಿಗೆ ಅಥವಾ ಯುವಕರಿಗೆ ಹೊಸ ಸ್ತ್ರೀಯರ ಪರಿಚಯ, ಅದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲೂ ಹೊಸ ಸ್ತ್ರೀಯರ ಪರಿಚಯ. ಆ ಪರಿಚಯವು ಮತ್ತೊಂದು ಹಂತಕ್ಕೆ, ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ, ಅಥವಾ ಆ ಪರಿಚಯವು ಪ್ರೀತಿಯ ರೂಪವನ್ನು ಮಾಡಿಕೊಳ್ಳೋದಕ್ಕೆ, ಈ ರೀತಿ ಲವ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಸ್ಗೆ ಅನುಕೂಲವಾಗಿರುತ್ತೆ. ಪುರುಷರಿಗೆ ಪ್ರೀತಿ ಪ್ರೇಮ ವ್ಯವಹಾರಗಳು ಸಕ್ಸಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಈಗ ಯಾವುದೇ ಕ್ಷೇತ್ರದಲ್ಲಿರಲಿ ನಿಮಗೆ ಸ್ತ್ರೀಯರು ಅದ್ಭುತ ರೀತಿಯಲ್ಲಿ ಸಹಕಾರ ನೀಡ್ತಾ ಇರ್ತಾರೆ. ನೀವು ಮಾಡುವಂತಹ ಪ್ರಯತ್ನಗಳಿಗೆ, ನೀವು ಮಾಡುವಂಥ ಅಸಾಧ್ಯವಾಗಿರುವಂತಹ ಎಲ್ಲಿ ಮಾಡ್ತಾ ಇದ್ದೀನಿ ಬಿಟ್ಬಿಡೋಣ, ಅಥವಾ ಆಗ್ತಾ ಇಲ್ವಾ ಕೆಲವೊಂದು ವಿಷಯಗಳಲ್ಲಿ, ಆ ರೀತಿ ವಿಷಯಗಳಲ್ಲಿ ಮುಖ್ಯವಾಗಿ ಸ್ತ್ರೀಯರು ಪ್ರಮುಖವಾಗಿ ನಿಮಗೆ ಅವರು ಸಹಕಾರ ನೀಡೋದರಿಂದ, ಅವರ ಕೆಲವೊಂದು ವಿಷಯಗಳ ಮುಖಾಂತರ ನಿಮಗೆ ಸಹಕಾರ ಕೊಡೋದರಿಂದ, ಹೆಲ್ಪ್ ಮಾಡೋದರಿಂದ ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡೋದಿರುತ್ತೆ. ಈಗ ಹೇಳಿದ್ದೀನಲ್ಲ, ರಾಶಿಯಲ್ಲೇ ಶುಭಗ್ರಹ, 11ನೇ ಮನೆಯಲ್ಲಿ ಶುಕ್ರಗ್ರಹ, ಎಲ್ಲ ರೀತಿಯಲ್ಲಿ ಒಂದು ರೀತಿ ಅದ್ಭುತವಾಗಿರುವಂತಹ ಯೋಗ ಅಂತಲೇ ಹೇಳ್ಬೋದು. ಅದು ಕೂಡ ಗುರು ತನ್ನ ಸ್ವಂತ ನಕ್ಷತ್ರವಾಗಿರುವಂತಹ ನಕ್ಷತ್ರದ ಮೇಲೆ, ಪುನರ್ವಸು ನಕ್ಷತ್ರದ ಮೇಲೆ ರುಜುಮಾರ್ಗದಲ್ಲಿ ನೇರವಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ 100% ಎಫೆಕ್ಟ್ ಅನ್ನೋದು ಮಿಥುನ ರಾಶಿ ಜಾತಕರ ಮೇಲೆ ಇರುತ್ತೆ. ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಸ್ತ್ರೀಯರಿಗೆ ಸಂಬಂಧಪಟ್ಟಿರುವಂತಹ ಸಹಕಾರವನ್ನು ಪಡೆಯೋದರಲ್ಲಾಗಿರ್ಬೋದು, ರೀತಿ ಅದ್ಭುತವಾಗಿರುತ್ತೆ. ಇನ್ನು 19 ನಂತರ 20ನೇ ತಾರೀಕಿಂದ 12ನೇ ಮನೆಗೆ ವ್ಯಯಸ್ಥಾನಕ್ಕೆ, ಮೋಕ್ಷ ಸ್ಥಾನಕ್ಕೆ ಈ ಶುಕ್ರ ಆಗಮನ ಆಗ್ತಾ ಇರೋದ್ರಿಂದ ಸ್ತ್ರೀಯರಿಗೋಸ್ಕರ ಮಾಡುವಂತಹ ಖರ್ಚುಗಳು ಜಾಸ್ತಿ ಇರುತ್ತೆ. ಅದನ್ನು ನೀವು ಇಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳು, ಅಥವಾ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ, ಒಂದು ಬೆಲೆ ಬಾಳುವಂತಹ ಬಹುಮತಿಯನ್ನು ನೀಡೋಣ, ಅವರಿಗೆ ಆ ಸಂತೋಷ ಬೀಳಿಸೋಣ, ಈ ರೀತಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಸಂಗಾತಿಗೋ, ನಿಮ್ಮ ತಾಯಿಗೋ, ಅಥವಾ ನಿಮ್ಮ ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗೋ ಕೆಲವೊಂದು ಆಕಸ್ಮಿಕವಾಗಿ ಬಹುಮಾನಗಳ ರೂಪದಲ್ಲಿ, ಕಾಣಿಕೆಗಳ ರೂಪದಲ್ಲಿ ನೀಡುವಂತಹ ವಿಷಯಗಳಲ್ಲಿ ಖರ್ಚು ಅನ್ನೋದು ಇರುತ್ತೆ. ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಒಂದು ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಇಷ್ಟವಾಗಿರುವಂತಹ ವ್ಯಕ್ತಿಗಳ ಜೊತೆ ಯಾತ್ರೆಗಳು ಮಾಡುವುದಕ್ಕೆ, ಪ್ರವಾಸ ಹೋಗೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ತೃತೀಯಾಧಿಪತಿ ಪರಾಕ್ರಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿ ಈಗ ದಶಮ ಸ್ಥಾನದಲ್ಲಿ 14ನೇ ತಾರೀಕುವರೆಗೂ ಶನಿಯ ಜೊತೆ, ಶನಿ ರವಿ ಕಾಂಬಿನೇಷನು, ಇವರಿಬ್ಬರು ತಂದೆ ಮಗ ಆದ್ರೂ ಕೂಡ ಒಟ್ಟಿಗೆ ಇದ್ದರೆ ಕೆಲವೊಂದು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಕೆಲವೊಂದು ಆಕಸ್ಮಿಕ ಬದಲಾವಣೆಗಳನ್ನೋದು ವೃತ್ತಿ ಉದ್ಯೋಗಗಳಲ್ಲಿ ನೀವು ಕಾಣಬಹುದು. ಅಂದರೆ ಆಕಸ್ಮಿಕವಾಗಿ ಉದ್ಯೋಗದಲ್ಲಿ ವರ್ಗಾವಣೆಗಳಾಗಿರ್ಬೋದು, ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್ ಮೂವ್ ಮಾಡೋದಾಗಿರ್ಬೋದು, ಅಥವಾ ಉದ್ಯೋಗ ಬದಲಾವಣೆ ಮಾಡಿಕೊಳ್ಳೋಣ, ಬೇರೆ ಉದ್ಯೋಗಕ್ಕೆ ಬದಲಾವಣೆ ಆಗೋಣ ಅನ್ನೋದು, ಸ್ವಲ್ಪ ಕೆಲಸದ ಒತ್ತಡ ಅಧಿಕವಾಗಿರೋದಾಗಿರ್ಬೋದು, ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಅನ್ನೋದಿರುತ್ತೆ. ಅಂದರೆ ಕೆಲವೊಂದು ವಿಷಯಗಳಲ್ಲಿ ಇದು ಆದರೆ ಕೊನೆಯ ಕ್ಷಣದಲ್ಲಿ, ಕೊನೆಯ ನಿಮಿಷದಲ್ಲಿ ನಿಮ್ಮದೇ ಸಕ್ಸಸ್, ನಿಮ್ಮ ಮಾತೇ ಗಿಟ್ಟುತ್ತೆ, ನಿಮ್ಮ ಮಾತಿಗೇ ಬೆಲೆ ಸಿಗುತ್ತೆ. ದಶಮದಲ್ಲಿರುವಂತಹ
ರವಿ ಕುಜ, ಈಗ ಕುಜ ಕೂಡ ಬಂದು ಶನಿ ರವಿ ಕುಜ ಈ 3 ಗ್ರಹಗಳು ಕೂಡ ದಶಮ ಸ್ಥಾನದಲ್ಲಿದ್ದು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆ ಟ್ಯಾಲೆಂಟ್, ಅಂದರೆ ಇನ್ನೂ ಏನೇ ಹೇಳ್ತಾರಲ್ಲ, ಒಂದು ಕಬ್ಬಿಣನ ಚೆನ್ನಾಗಿ ಅದನ್ನು ಬಿಸಿ ಮಾಡಿಬಿಟ್ಟು ಎಷ್ಟು ತಟ್ಟಿವೋ ಅಷ್ಟು ಶಾರ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಒತ್ತಡ, ಅಧಿಕಾರಿಗಳು ಹೇಳುವಂತಹ ವಿಷಯಗಳನ್ನು ಚಾಲೆಂಜಾಗಿ ತಗೊಂಡು ಹೇಳೋದು, ನಿಮ್ಮಲ್ಲಿ ಇರುವಂತಹ ಆ ಸ್ಕಿಲ್ಸ್, ವಿಷಯಗಳು, ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಪೂರ್ಣವಾಗಿ ಯುಟಿಲೈಸ್ ಮಾಡಿಕೊಂಡು ಇಂತಹ ವಿಷಯಗಳು ಕೂಡ, ಇಂತಹ ಸಾಧ್ಯವಾಗಿರುವಂಥ ವಿಷಯಗಳನ್ನು ಕೂಡ, ಇಂತಹ ಅತಿ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯಗಳಲ್ಲೂ ಇವರಲ್ಲಿ ಇದೆ ಅನ್ನುವಂತಹ ವಿಷಯಗಳು ಬಹಳಷ್ಟು ಜನಕ್ಕೆ ಗೊತ್ತಾಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಒಳ್ಳೆಯ ಗುರುತಿಕೆ ಸಿಗುತ್ತೆ, ವಿವಾಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ನಿಮ್ಮನ್ನು ನೀವು ದೈವಾನುಗ್ರಹ, ದೈವ ಬಲ ಬೇಕು, ಅಂದರೆ ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ, ಕೆಲವೊಂದು ಕೆಟ್ಟ ಚಟುವಟಿಕೆಗಳು, ಸಹವಾಸಗಳಿಂದ ನಿಮ್ಮನ್ನು ನೀವು ದೂರ ಮಾಡ್ಕೊಳ್ಳೋದಕ್ಕೆ, ನೀವು ಒಟ್ಟಾಗಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಂಡು ಒಳ್ಳೆಯ ಅಭ್ಯಾಸಗಳ ಕಡೆಗೆ, ಒಳ್ಳೆಯ ಕೆಲವೊಂದು ಸಾಧನೆಗಳು, ಗುರಿಗಳ ದಿಕ್ಕಿಗೆ ಪ್ರಯಾಣ ಮಾಡೋದಕ್ಕೆ ಇದೊಂದು ರೀತಿಯ ಅದ್ಭುತವಾಗಿರುವಂತಹ ಸಮಯ. ನಿಮ್ಮನ್ನು ನೀವು ಬದಲಾಯಿಸಿಕೊಂಡು ಉತ್ತಮ ರೀತಿಯಲ್ಲಿ ಅನುಕೂಲ ಫಲಗಳನ್ನು ಪಡೆಯೋದಕ್ಕೆ ಒಳ್ಳೆಯ ಟೈಮು. ಇನ್ನೇನು 2 ಮಾಸ, ಜೂನಿಂದ ನಿಮಗೆ ಧನ ಕುಟುಂಬ ಸ್ಥಾನಕ್ಕೆ ಗುರು ಆಗಮನ ಅನ್ನೋದು ಮುಖ್ಯವಾಗಿ ಮತ್ತಷ್ಟು ಶುಭ ವಿಷಯಗಳು ನಡೀತಾ ಇರುತ್ತೆ. ಸೊ ಅಂದರೆ ಏನಾದರೂ ಒಳ್ಳೆಯದಾಗೋಕ್ಕೆ ಮುಂಚೆ ಒಂದೊಂದೇ ಒಳ್ಳೆಯ ಯೋಗ ಸೂಚನೆಗಳು ಬರ್ತಾ ಇರುತ್ತೆ, ಸಿಂಪ್ಟಮ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಅದ್ಭುತವಾಗಿರುವಂಥ ಮಾಸ ಅಂತ ಹೇಳ್ಬೋದು. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ತಾವು ರವಿಯ ಆರಾಧನೆ ಮಾಡ್ಕೊಳ್ಳಿ. ಪ್ರತಿದಿನ ಹಿತ್ತಾಳಿ ಪಾತ್ರೆಯಲ್ಲಿ ನೀರು ತಗೊಂಡು ಸೂರ್ಯನಿಗೆ ಅರ್ಘ್ಯ ಬಿಡುವುದರಿಂದ, ಈ ಬನ್ಸಿ ರವೆ, ಗೋಧಿ ರವೆ, ಬೆಲ್ಲ ಸೇರಿಸಿರುವಂತಹ ಆಹಾರವನ್ನು ಭಾನುವಾರದಂದು ಹಸುವಿಗೆ ಆಹಾರವಾಗಿ ನೀಡುವುದರಿಂದ, ಈ ಸೂರ್ಯಾಷ್ಟಕವನ್ನು ಓದುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.